ಸುಜಾತಾ ಭಟ್ ಯಾರು ಅಂತ ಕೇಳಿದ್ರೆ ಘಳಿಗೆಗೊಂದು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡುವಂತಹ ಬ್ರಾಹ್ಮಣ ವಯೋವೃದ್ಧೆ. ಧರ್ಮಸ್ಥಳ ಫೈಲ್ಸ್ ಸುಜಾತಾ ಭಟ್ ಕೇಸಿಗೆ ಈಗ ಹೊಸ ತಿರುವು ಸಿಕ್ಕಿದೆ. ಧರ್ಮಸ್ಥಳ ಫೈಲ್ಸ್ನಲ್ಲಿ ಹೊಸ ತಿರುವು. ಸುಜಾತಾ ಭಟ್ಟರಿಂದ ಸೌಜನ್ಯ ಪರ ಹೋರಾಟಗಾರರು ಅಂತರ ಕಾಯ್ದುಕೊಂಡ್ರ. ತಿಮರೋಡಿ ನಿವಾಸಕ್ಕೆ ಸುಜಾತಾ ಭಟ್ ನೋ ಎಂಟ್ರಿ, ಮನೆಗೆ ಬರಂಗಿಲ್ಲ. ಬರ್ತಾ ಇದ್ದಿದ್ದ ಕಾಲಘಟ್ಟ ಒಂದಿತ್ತು. ಮನೆಗೆ ಬರ್ತಿದ್ರು, ಊಟ ಮಾಡ್ಕೊತಾ ಇದ್ರು, ಅಲ್ಲೇ ಕೂತ್ಕೊಳ್ತಾ ಇದ್ರು. ಸಾಧ್ಯ ಆದರೆ ಅಲ್ಲೇ ಠಿಕಾಣಿ. ಸದ್ಯ ಉಜಿರೆಯ ಲಾಡ್ಜ್ನಲ್ಲಿ ತಂಗಿರುವ ಸುಜಾತಾ ಭಟ್, ಅಲ್ಲಿಂದ ರಿಕ್ಷಾದಲ್ಲಿ SIT ಕಚೇರಿಗೆ ಓಡಾಡ್ತಿರುವಂತಹ ಸುಜಾತಾ ಭಟ್. ಸತತ 3ನೇ ದಿನವೂ SITಯಿಂದ ಸುಜಾತಾ ಭಟ್ ತೀವ್ರ ವಿಚಾರಣೆ. ಸುಜಾತಾ ಭಟ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದ ತಿಮರೋಡಿ. ಧರ್ಮಸ್ಥಳ ಫೈಲ್ ಸುಜಾತಾ ಭಟ್ ಕೇಸಿಗೆ ಬಿಗ್ ಟ್ವಿಸ್ಟ್. ಈ ವಯಸ್ಸಲ್ಲಿ ಈ ಅಮ್ಮನಿಗೆ ಯಾಕೆ ಬೇಕಾಗಿತ್ತಿದು? 3 ಬಟಾಣಿ ಕೊಟ್ಟರೆ ಅದರಲ್ಲಿ 2 ಬಟಾಣಿಯನ್ನ ಅಗಿಯುವಷ್ಟು ಹಲ್ಲಿಲ್ಲ ಬಾಯಲ್ಲಿ. ಪಾಪ, ನಾನು ತಮಾಷೆ ಮಾಡ್ತಿಲ್ಲ, ಮಕ್ಕರ್ ಮಾಡ್ತಾ ಇಲ್ಲ. ಈ ವಯಸ್ಸಲ್ಲಿ ಸುಜಾತಾ ಭಟ್ಟರಿಗೆ ಇದು ಅಗತ್ಯತೆ ಮತ್ತು ಅನಿವಾರ್ಯತೆಯಾದ ಪ್ರಕರಣನ? ಇದೇ ಗರ್ಭಚೀಲದಲ್ಲಿ ನನ್ನ ಮಗಳಿಗೆ ಜಾಗ ಕೊಟ್ಟಿದ್ದೆ. ಬೆಳೆದು ಭುಜದೆತ್ತರಕ್ಕೆ ಬೆಳೀತಾ ಇದ್ದಿದ್ದ ಮಗಳು ಕಣ್ಮರೆಯಾದ್ಲು. ಜೀವಂತವಾಗಿದ್ದಾಳೋ ಸತ್ತು ಹೋಗಿದ್ದಾಳೋ? ಜೀವಂತವಾಗಿದ್ರೆ ನನಗೆ ಸಜೀವ ದೇಹ ಬೇಕು, ಸತ್ತು ಹೋಗಿದ್ರೆ ಆಕೆಯ ಅಸ್ಥಿ ಬೇಕು. ನನಗೆ ಸಂಪ್ರದಾಯದ ಪ್ರಕಾರ ವಿಧಿವಿಧಾನ ಮಾಡಬೇಕು ಅಂತ ಹೇಳಿದ್ರು. ಪೊಲೀಸರಿಗೆ ಕಂಪ್ಲೇಂಟ್ ಎಲ್ಲ ಕೊಟ್ಟರು. ತಿಮರೋಡಿ ಯಾಕೆ ಜಾಗ ಕೊಟ್ಟರು ಅಂತ ಕೇಳಿದ್ರೆ, ಹೌದ್ರಿ, ಅವರು ಮನೆಗೆ ಸಾಕಷ್ಟು ಜನ ಕಷ್ಟ ಸುಖ ಹೇಳ್ಕೊಂಡು ಬರ್ತಾ ಇದ್ರು. ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಹೀಗೆ ಒಬ್ಬ ಹೋರಾಟಗಾರ. ಹಾಗಾಗಿ ಸಾವಿರಾರು ಜನ ಬರ್ತಾರೆ ಅವ್ರ ಮನೆ ಬಾಗಿಲಿಗೆ. ಮಾನವೀಯತೆ ನೆಲೆಯಲ್ಲಿ ಸಮಸ್ಯೆಗಳನ್ನು ಆಲಿಸ್ತಾರೆ. ಅವ್ರಿಗೆ ಸಾಧ್ಯ ಆದರೆ ಮನೆ ಬಾಗಿಲು ತೆರೀತಾರೆ. ಇಲ್ಲ ಸ್ವಲ್ಪ ಕ್ಲಿಷ್ಟಕರ ಕಷ್ಟಕರ ಅನಿಸಿದ್ರೆ ಹೋಗಮ್ಮ ಅಂಥೇಳಿ ಒಳ್ಳೆ ಭಾಷೆಯಿಂದಲೇ ಕಳಿಸ್ಕೊಡ್ತಾರೆ. ಇದು ಆ ಮನೆಯ ಪದ್ಧತಿ ಅಂಥೇಳಿ ಅವರೇ ಹೇಳ್ಕೊಳ್ಳೋದು. ಸೌಜನ್ಯ ಪರ ಹೋರಾಟಗಾರರು ಇದೇ ವರ್ಷನ ಹೇಳೋದು. ಅದೇ ಭಾಗವಾಗಿ ಸುಜಾತಾ ಭಟ್ ಕೂಡ ಒಂದಷ್ಟು ಪೇಪರ್ಗಳನ್ನು ಕಂಕ್ಳಲ್ಲಿ ಲಾಕ್ ಮಾಡ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದಿದ್ರು. ಅಣ್ಣ, ನೀವು ಸೌಜನ್ಯ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದೀರಲ್ಲ, ನನಗೂ ಒಂದು ಅನ್ಯಾಯ ಆಗಿದೆ, ನನಗೂ ನಿಮ್ಮ ಹೋರಾಟದ ಮುಖೇನ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಮಹೇಶ್ ಶೆಟ್ರ ಜೊತೆ ಹೇಳ್ಕೊಂಡ್ರು ಸುಜಾತಾ ಭಟ್. ನೋಡೋದಕ್ಕೂ ಕೂಡ ತಾಯಿ ವಯಸ್ಸಿನವರು. ಮಹೇಶ್ ಶೆಟ್ರು ಮಾನವೀಯತೆ ದೃಷ್ಟಿಯಿಂದ ಸುಜಾತಾ ಭಟ್ರವರ ಸಮಸ್ಯೆಗಳನ್ನು ಆಲಿಸಿಕೊಂಡು, ತಡ್ಕೊಳ್ಳಮ್ಮ, ನನ್ನ ಕೈಯಲ್ಲಿ ಸಾಧ್ಯ ಆದರೆ ಮಾಡಿಸ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು. ಭರವಸೆ ಕೊಟ್ಟು ಕಳಿಸ್ಕೊಟ್ಟಿದ್ರು ಸ್ವಲ್ಪ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಮಹೇಶ್ ಶೆಟ್ರು ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಅಮ್ಮನಿಗೋ 2-3 ಮೈಕು ಕಂಡರೆ ಅರ್ಧ ಅವರು ಮಾತಾಡಬಹುದಾದಂತಹ ಆಸಕ್ತಿ ಬರುತ್ತೆ. 1-2 ಮಾಧ್ಯಮದ ಮೈಕ್ ಕಂಡರೆ ನನ್ನ ಹಿಂದೆ ಯಾಕೆ ಬರ್ತೀರಾ ಅಂತ ಕೇಳೋ ತರಹದ ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ಅದೊಂದು ವೀಕ್ನೆಸ್ ಇದೆ ಈ ಅಮ್ಮನಿಗೆ. ಆ ವಯೋವೃದ್ಧೆಯ ಬಗ್ಗೆ ಮಾತನಾಡಬೇಕಾದ್ರೆ, ವಿಮರ್ಶೆ ಮಾಡಬೇಕಾದ್ರೆ ಸ್ವಲ್ಪ ನಮಗೂ ಸಂಕಟ ಆಗುತ್ತೆ. ಬಟ್ ನಿರ್ವಾಹ ಇಲ್ಲ, ಹೇಳಲೇಬೇಕು. ಕಾರಣ ಗಂಟೆಗೊಂದು ಘಳಿಗೆಗೊಂದು ಹೇಳಿಕೆ. ಮಾಧ್ಯಮದವರು ಹಿಂದೆ ಯಾಕೆ ಬರ್ತೀರಿ, ನಿಮಗೇನು ತಲೆ ಕೆಟ್ಟಿದ್ಯಾ ಅಂತ ಕೇಳುತ್ತೆ ಇವಮ್ಮ. ಅಲ್ಲ ಕಣವ್ವ, ನೀನೇ ಅಲ್ವಾ ಹೇಳಿದ್ದು ಮಗಳು ಕಾಣೆಯಾಗಿದ್ದಾಳೆ ಹುಡುಕೊಡಿ ಅಂತೇಳಿ. ಈಗ SIT ಕೇಸನ್ನೇ ವಾಪಸ್ ಪಡ್ಕೋತೀನಿ ಅಂತೀರಿ. ಇದರ ಕಥೆ ಏನು ಅಂಥೇಳಿ ನಿಮ್ಮ ಹಿಂದೆ ನಾವು ಬರೋದು. ಸೊ ಸುಜಾತಾ ಭಟ್ ಪ್ರಕರಣ, ಸುಜಾತಾ ಭಟ್ U-ಟರ್ನ್ ಹೊಡೆದ ನಂತರ ಸೌಜನ್ಯ ಪರ ಹೋರಾಟಗಾರರು ಸ್ವಲ್ಪ ಡಿಸ್ಟೆನ್ಸು, ಲಾರಿ ಹಿಂದ್ಗಡೆ ಬರೆದಿರ್ತಾರೆ ನೋಡಿ, ಕೀಪ್ ಡಿಸ್ಟೆನ್ಸ್, ಹಂಗೆ ಬರ್ಕೊಂಡಿದ್ದಾರೆ. ಈಗ ತಿಮರೋಡಿ ನಿವಾಸಕ್ಕೆ ಸುಜಾತಾ ಭಟ್ ನೋ ಎಂಟ್ರಿ. ಈಗ SIT ಕಚೇರಿಗೆ ಎನ್ಕ್ವೈರಿಗೆ ಹಾಜರಾಗಬೇಕು ಸುಜಾತಾ ಭಟ್ ಕರೆದಿದ್ದಾರೆ. ಹಾಗಾಗಿ ಮಂಗಳೂರಿಗೆ ಹೋಗಿದ್ದಾರೆ, ಬೆಳ್ತಂಗಡಿಗೆ. ಅಲ್ಲಿ ಲಾಡ್ಜ್ ಮಾಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕವಾಗಿ ಮಹೇಶ್ ಶೆಟ್ರು ಮನೇಲಿ ಇರ್ತಾ ಇದ್ರು ಸುಜಾತಾ ಭಟ್. ಈಗೆಲ್ಲ ಅವಕಾಶ ಕೊಡೋದಿಲ್ಲ. ಕಾರಣ ಈ ಅಜ್ಜಿದು ಸ್ವಲ್ಪ ಮ್ಯಾಜಿಕ್ಗಳೆಲ್ಲ ಗೊತ್ತಾಯ್ತಲ್ಲ, ದಿನಕ್ಕೊಂದು ಹೇಳಿಕೆ ಕೊಡುತ್ತೆ ಅಂತ ಹೇಳಿ ಇನ್ನೂ ಜಾಗ ಕೊಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಮಹೇಶ್ ಶೆಟ್ರು ಕೂಡ ಸ್ವಲ್ಪ ಹಿಂದೇಟು ಹಾಕಿದ್ದಾರೆ. ತಿಮರೋಡಿ ಮನೆಯಲ್ಲಿ ಸುಜಾತಾ ಭಟ್ಗೆ ಅವಕಾಶ ನಿರಾಕರಣೆ. ಸದ್ಯ ಉಜಿರೆಯ ಲಾಡ್ಜ್ನಲ್ಲಿ ತಂಗಿರುವಂತಹ ಸುಜಾತಾ ಭಟ್, ಅಲ್ಲಿಂದ ರಿಕ್ಷಾದಲ್ಲಿ SIT ಕಚೇರಿಗೆ ಓಡಾಡ್ತಿರೋ ಸುಜಾತಾ ಭಟ್
ಸತತ 3ನೇ ದಿನವೂ SITಯಿಂದ ಸುಜಾತ ಭಟ್ ವಿಚಾರಣೆ ನಡೀತಾ ಇದೆ. ಸುಜಾತ ಭಟ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದಿದ್ದ ತಿಮರೋಡಿ ಸೊ ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೋತಾ ಇದ್ದಾರೆ. ಕಾರಣ ಸುಜಾತ ಭಟ್ರನ್ನ ನಂಬೋದಕ್ಕಾಗಲ್ಲ. ಶನಿವಾರ ಒಂದು ಹೇಳಿಕೆ ಕೊಡ್ತಾರೆ ಮತ್ತು ಭಾನುವಾರ ಓಡೋಡ್ಕೊಂಡು ಬಂದು ನೆನ್ನೆ ಶನಿವಾರ ನಾನು ಕೊಟ್ಟಿದ್ದು ಸರಿ ಇರಲಿಲ್ಲ, ಸುಳ್ಳು ಹೇಳಿದ್ದೀನಿ, ನಾನು ಇವತ್ತು ಸತ್ಯ ಹೇಳ್ತೀನಿ ಅಂತೇಳಿ ಹೇಳ್ತಾರೆ. ಅತ್ಯಂತ ಅಧ್ವಾನಕಾರಿ ಹೆಣ್ಣುಮಗಳು ಅಂತ ಹೇಳೋದು, ಅಪಾಯಕಾರಿ ವಯೋವೃದ್ಧೆ ಅಂತ ಕರೆಯೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಸರಿ, ಅದೇನೇ ಇರಲಿ, SIT ಕಚೇರಿಗೆ ಹಾಜರಾಗಬೇಕಿತ್ತು. ಹಾಗಾಗಿ ಮಂಗಳೂರು ಬೆಳತಂಗಡಿ ಭಾಗದಲ್ಲಿ ಲಾಡ್ಜ್ ಒಂದರಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ. ದಿನ ಬೆಳಿಗ್ಗೆ ಅಧಿಕಾರಿಗಳು ಕರೆದಾಗ ಹೋಗಿ ಬರ್ತಾ ಇದ್ದಾರಂತೆ ಆಟೋ ರಿಕ್ಷಾದಲ್ಲಿ. ಸೊ ಇದು ಸುಜಾತ ಭಟ್ರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.